ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ವ್ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಮಸಾಜಿಗೆ ಬೆಸ್ಟ್ ಆಯಿಲ್ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೆಸ್ಟ್ ಆಯಿಲ್ ಅಂತಂದು ಹೇಳೋದಾದರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ, ಯಾಕಂದರೆ ಇದರಲ್ಲಿ ಹಲವಾರು ಬೆನಿಫಿಟ್ಸ್ ಇದೆ. ಅದು ಏನು, ಯಾಕೆ ಆಲ್ಮಂಡ್ ಆಯಿಲ್ನೇ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ. ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಮಗುವಿನ ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಆಗಿ ಹಾಗೆ ಸ್ಮೂತ್ ಮಾಡೋದಕ್ಕೆ, ಇದು ಸ್ಕಿನ್ನನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ಏನಾದರೂ ದದ್ದುಗಳಂತಹ ಅಂದರೆ ಸ್ಕಿನ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿ ನೈಸರ್ಗಿಕ ಕಾಂತಿಯನ್ನು ನೀಡುತ್ತೆ. ಚರ್ಮದ ಆರೈಕೆಯಲ್ಲಿ ಇದು ನೈಸರ್ಗಿಕ ಮಾಯ್ಶ್ಚರೈಸರ್ ಆಗಿದ್ದು ಮೃದು ಮತ್ತು ಕಾಂತಿಯುತವಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಗ್ಲೋಯಿಂಗ್ ಸ್ಕಿನ್ನನ್ನು ನೀಡುತ್ತೆ. ಹಾಗೆ ಒಣ ತ್ವಚೆಯಲ್ಲಿ ಆಗುವಂತಹ ಡ್ಯಾಮೇಜ್ಗಳನ್ನು ಇದು ಸುಧಾರಿಸುತ್ತೆ. ಇದನ್ನು ಕಂಟಿನ್ಯೂ ಆಗಿ ಮಗುವಿಗೆ ಮಸಾಜ್ ಮಾಡೋದ್ರಿಂದ ಮಗುವಿನ ಮೂಳೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. ಸಂಶೋಧನೆಗಳ ಪ್ರಕಾರ ಅಕಾಲಿಕ ಶಿಶುಗಳ ಚರ್ಮದ ದಪ್ಪ ಮತ್ತು ಬಲವನ್ನು ಸುಧಾರಿಸುತ್ತದೆ. ಮಗುವಿನ ಹೊಟ್ಟೆಯ ಮೇಲೆ ಬಾದಾಮಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೊಟ್ಟೆಯ ಮೇಲೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮಲಬದ್ಧತೆಯ ಸಮಸ್ಯೆಯನ್ನು ಇದು ನಿವಾರಿಸುತ್ತೆ. ಹಾಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಬಾದಾಮಿ ಎಣ್ಣೆನ ಚೆನ್ನಾಗಿ ಮಗುವಿಗೆ ಮಸಾಜ್ ಮಾಡೋದ್ರಿಂದ ಮಗುವಿನ ಸ್ಕಿನ್ ಗ್ಲೋ ಬರುತ್ತೆ. ಹಾಗೆ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ಆನಂತರ ಸ್ನಾನ ಮಾಡಿಸೋದ್ರಿಂದ ಮಗುವಿನ ಸ್ಕಿನ್ಗೆ ಬೇಗ ಅಬ್ಸರ್ವ್ ಆಗಿ ಮಗು ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಹಾಗೆ ನೀವು ಕೇಳ್ಬೋದು, ಇವಾಗ ಬೇಬಿ ಮಸಾಜ್ಗಂತಲೇ ಎಷ್ಟೊಂದು ಆಯಿಲ್ ಇದೆ, ಅವನ್ನ ನಾವು ಬಳಸ್ಬೋದಲ್ಲ ಅಂತಂದು. ಆದರೆ ಎಲ್ಲ ಆಯಿಲ್ಗಳು, ನೀವು ಯಾವುದೇ ಒಂದು ಆಯಿಲ್ ತಗೊಂಡ್ರೂ ಎಲ್ಲ ಕೆಮಿಕಲ್ ಆಗಿರುತ್ತೆ. ಬೆಸ್ಟ್ ಅಂದರೆ ಆಲ್ಮಂಡ್ ಆಯಿಲು ಅಥವಾ ಕೊಕೊನಟ್ ಆಯಿಲು, ಹರಳೆಣ್ಣೆ. ಹಾಗೆ ಇವು ಗಾಣದಲ್ಲಿ ತೆಗೆಸ್ಕೊಂಡು ಬರೋದ್ರಿಂದ ಇದು ತುಂಬಾ ಒಳ್ಳೆಯದು. ಹಾಗೆ ತುಂಬ ಬೆನಿಫಿಟ್ ಕೂಡ ಕೊಡುತ್ತೆ. ಈ 3 ಎಣ್ಣೆಗಳಲ್ಲಿ ಬೆಸ್ಟ್ ಎಣ್ಣೆ ಅಂತಂದು ಹೇಳಿದರೆ ಬಾದಾಮಿ ಎಣ್ಣೆನೆ ಅಂತಂದು ಹೇಳ್ಬೋದು. ಇದು ತುಂಬ ಬೆನಿಫಿಟ್ ಇದೆ, ಹಾಗೆ ತುಂಬ ಯೂಸ್ ಕೂಡ ಇದೆ. ಇದಕ್ಕೆ ಸ್ವಲ್ಪ ರೇಟ್ ಆದ್ರೂ ಪರವಾಗಿಲ್ಲ, ಬಾದಾಮಿ ಎಣ್ಣೆನೇ ಚೂಸ್ ಮಾಡ್ಕೊಳ್ಳಿ. ಆದರೂ ನಮಗೆ ಬಾದಾಮಿ ಎಣ್ಣೆನ ತಗೊಳಕ್ಕಾಗಲ್ಲ, ಅಷ್ಟೊಂದು ಅಮೌಂಟ್ ನಮ್ಮ ಹತ್ರ ಇಲ್ಲ ಅಂದ ಪಕ್ಷಕ್ಕೆ 1 ಬಾಟ್ಲ್ ಬಾದಾಮಿ ಎಣ್ಣೆ ತಗೊಂಡು ಹಾಗೆ ಪ್ಯೂರ್ ಕೊಕೊನಟ್ ಆಯಿಲ್ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡಿ ಮಸಾಜ್ ಮಾಡೋದ್ರಿಂದನೂ ತುಂಬ ಬೆನಿಫಿಟ್ಸ್ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದು ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.